ನಮಸ್ಕಾರ. ನಿನ್ನೆ ದಿವಸ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಂಥ ಬಂಗಾರಪೇಟೆ ಶಾಸಕರು ಆಲಂಬಾಡಿ ಜೋತ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಆಲಂಬಾಡಿ ಗ್ರಾಮದಲ್ಲಿ ಬಂದು ಮಾತಾಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನ ಮಾನ್ಯ ಶಾಸಕರು ಮಾತಾಡಿದ್ದಾರೆ. ಆ ವಿಚಾರಗಳಾಗಿ ಮಾತಾಡೋಣ ಅಂತ ಪತ್ರಿಕಾ ಮಿತ್ರರು ತಮ್ಮ ಮುಖಾಂತರ ತಿಳಿಸೋಣ ಅಂತ. ಶಾಸಕರು ಮಾತಾಡಬೇಕಾದ್ರೆ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿರಥ ಮಹಾರಥರಿದ್ದರು, ಆಲಂಬಾಡಿ ಜೋತ್ನಹಳ್ಳಿ ರಸ್ತೆ ಹಾಕ್ಲಿಕ್ಕಾಗಿಲ್ಲ ಅಂತಂದರು. ಸರ್, ಆಲಂಬಾಡಿ ಜೋತ್ನಹಳ್ಳಿ ರಸ್ತೆ 2013-14ರಲ್ಲಿ ನಾರಾಯಣ ಸ್ವಾಮಿಯವರಿದ್ದಾಗ ಮೊದಲನೇ ಸಾರಿ ಡಾಂಬರೀಕರಣ ಮಾಡಿದ್ದು ಅವ್ರ ಕಾಲದಲ್ಲೇ. ಅವಾಗಲೂ ನಾವೇ ಕೆಲಸ ಮಾಡಿದ್ದು. ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದ ತಕ್ಷಣ ಡಾಂಬರೀಕರಣ ಮಾಡುವಂಥ ಸೌಲಭ್ಯಗಳು ಪಂಚಾಯತಿಯಲ್ಲಿ ಇರೋದಿಲ್ಲ. ಅದಾಗಿಯೂ ನಾವು ಊರಿನ ಸ್ಟಾರ್ಟಿಂಗಿಂದ ಹಿಡಿದು ಬಂಗಾರಪೇಟೆ ಬೂದಿಕೋಟೆ ಮುಖ್ಯ ರಸ್ತೆವರೆಗೂ ಎರಡೂ ಕಡೆ ಡ್ರೈನೇಜ್ ಮಾಡಿದ್ದೀವಿ. ನಮ್ಮ ಅತ್ತಿಗೆ ಅಧ್ಯಕ್ಷರಾಗಿರಬೇಕಾದ್ರೆ ಸುಮಾರು ಒಂದು 70-80 ಅಡಿ ರಸ್ತೆ ಇದೆ. ಆಮೇಲೆ ಇವ್ರು ಹೇಳಿದ್ರು 25 ವರ್ಷಗಳಿಂದ ಇವರು ಮೂಲೆ ಗುಂಪಾಗ್ಬಿಟ್ಟಿದ್ರು ಅಂತ. ನಾವೇನು ಎಲ್ಲೂ ಮೂಲೆ ಗುಂಪಾಗಿಲ್ಲ ಸರ್. ನಮ್ಮ ತಂದೆಗೆ ಈಗ 80 ವರ್ಷ ವಯಸ್ಸು. ನಾವೆಲ್ಲೂ ಮೂಲೆ ಗುಂಪಾಗಿಲ್ಲ. 1978ರಲ್ಲಿ ಅವರು ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿದ್ದರು. 78ರಲ್ಲಿ ಬಹುಶಃ ಯಾರ್ಯಾರು ಜ್ಞಾಪಕ ಇದೆಯೋ, ಯಾವ್ಯಾವ ಹುದ್ದೆಯಲ್ಲಿದ್ದೋ ನಮ್ಗೆ ಗೊತ್ತಿಲ್ಲ. ಅವತ್ತಿನಿಂದ ಅವರು ರಾಜಕೀಯ ಸುದೀರ್ಘವಾಗಿ ನೋಡ್ಕೊಂಡು ಬಂದಿದ್ದಾರೆ. 80 ವರ್ಷದಲ್ಲೂ ಕೂಡ ಅದೇ ಪೀಕ್ಸಲ್ಲಿ ಇರಬೇಕಂದ್ರೆ ಕಷ್ಟ. ಇವತ್ತು ಹಾಲಿಯಲ್ಲಿರೋ ನಾಳೆ ಮಾಜಿ ಆಗೇ ಆಗ್ತಾರೆ. ಅದಾದಮೇಲೆ ನಾವು ಇವ್ರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ಮಾಡಿದ್ವಿ, ನಾವು ಕರ್ಕೊಂಡೋಗಿ ಮೆಂಬರ್ ಮಾಡಿದ್ವಿ ಅಂತ ಹೇಳ್ತಾರೆ. ಇರ್ಬೋದು, ಅವತ್ತು ನಾವು ಆ ಪಕ್ಷದಲ್ಲಿ ಇರಬೇಕಾದ್ರೆ ಅವರು ನಮಗೆ ಗೌರವಿಸಿ ಎಲ್ಲರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಇವರಾದರೆ ಒಳ್ಳೆಯದು ಅಂತೇಳಿ ಮಾಡಿರ್ಬೋದು. ನಾನು ಅದನ್ನು ಅಲ್ಲಿಗಿಳಿಯೋದಿಲ್ಲ. ಅವ್ರ ಸಹಕಾರ ಕೂಡ ಇದೆ. ಆದರೆ ಎಲ್ಲವನ್ನೂ ನಾನೇ ಇವ್ರನ್ನ ಮೆಂಬರ್ ಮಾಡಿದೆ ಅಂದರೆ ನಮ್ಮೂರಿನಲ್ಲಿ ಓಟ್ ಹಾಕಿರೋರೆಲ್ಲ ಏನು ಲೆಕ್ಕ ಇಲ್ವಾ? ಗ್ರಾಮಗಳಲ್ಲಿ ಓಟ್ ಹಾಕಿರೋರು ನಮ್ಮ ಸೇವೆ ಏನು ಲೆಕ್ಕ ಇರೋದಿಲ್ವಾ? ಇದೆ. ಹಾಗಂತ ಎಲ್ಲವನ್ನೂ ನಾನೇ ಮಾಡಿದೆ ಅನ್ನೋದರಲ್ಲಿ ಅರ್ಥ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ, APMC ಪ್ರೆಸಿಡೆಂಟ್ ಮಾಡಬೇಕಾದಾಗ ಶಾಸಕರು ಭಾಳಷ್ಟು ಅವ್ರ ಪರಿಶ್ರಮ ಇತ್ತು, ಭಾಳ ಇತ್ತು, ಇಲ್ಲ ಅಂತ ಹೇಳಿಲ್ಲ. ಅವತ್ತು ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ರು ನಮ್ಮಲ್ಲೇ ಇದ್ಕೊಂಡು ಇವತ್ತು ಅವರು ಶಾಸಕರ ಜೊತೆನೇ ಇದ್ದಾರೆ. ರಾಜಕೀಯ ಅನ್ನೋದು ನಿಂತ ನೀರಲ್ಲ, ಹರಿಯೋ ನೀರು. 2023ರಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ನಾರಾಯಣ ಸ್ವಾಮಣ್ಣವರು ಕಾರಣಾಂತರಗಳಿಂದ ಅವರು ಚುನಾವಣಾ ರಂಗದಿಂದ ಸ್ವಲ್ಪ ಏರುಪೇರುಗಳಾದಾಗ ನಾರಾಯಣ ಸ್ವಾಮಣ್ಣವ್ರನ್ನ ಯಾವ್ಯಾವ ರೀತಿ ಮಾತಾಡಿದ್ರು ಇಡೀ ಕ್ಷೇತ್ರ ಜನತೆ ನೋಡಿದ್ದಾರೆ. ಆದರೆ ನಾರಾಯಣ ಸ್ವಾಮಣ್ಣವರು ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತೆ ಸರ್. ಇದೇ ರಾಜಕೀಯ ಸರ್, ಅಷ್ಟೇ. ಏನು ಜಾಸ್ತಿ ಏನು ಹೇಳಕ್ಕೆ ಹೋಗೋದಿಲ್ಲ. ಒಬ್ಬರು ವಿರೋಧ ಪಕ್ಷದಲ್ಲಿದ್ದರೆ ಅವ್ರು ಭಾಳ ಕೆಟ್ಟವರು. ನಮ್ಮ ಜುಂಜನಹಳ್ಳಿ ನಾರಾಯಣ ಸ್ವಾಮಿಯವ್ರ ಜೊತೆ ಅವರು BJPಯಲ್ಲಿದ್ದಾಗ ಭಾಳ ಕೆಟ್ಟವರು. ಈಗ ನಿಮ್ಮ ಪಕ್ಷಕ್ಕೆ ಬಂದರೂ ಭಾಳ ಒಳ್ಳೆಯವರು. ಇವಾಗ ಇರಲಿ ಸರ್, ಅವರು ನಮ್ಮೊಟ್ಟಿಗಿದ್ದವರೇ, ಎಲ್ಲ ಚೆನ್ನಾಗಿದ್ದವ್ರು, ಏನು ತೊಂದರೆ ಇಲ್ಲ. ಎಲ್ಲೇ ಇರಲಿ, ಭಗವಂತ ಅವ್ರು ಒಳ್ಳೇದು ಮಾಡಲಿ. ಹಾಗಂತ ಒಬ್ಬರನ್ನ ದೂಷಣೆ ಮಾಡೋದು ಅಷ್ಟೊಂದೇನು ಒಳ್ಳೇದಲ್ಲ. ಆಮೇಲೆ ಏನು ಇವ್ರ ಅಭಿವೃದ್ಧಿ ಏನು ಮಾಡಿಲ್ಲ ಅಂತ ಹೇಳ್ತೀರಾ? ನಮ್ಮ ತಂದೆ ಬೂದಿಕೋಟೆಯಲ್ಲಿ ಮಂಡಲ್ ಪ್ರಧಾನರಾಗಿದ್ದರು. ಮಂಡಲ್ ಪ್ರಧಾನರಾಗಿರ್ಬೇಕಾದ್ರೆ ಒಂದು ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಬೂದಿಕೋಟೆಯಲ್ಲಿ, ಎಲ್ರಿಗೂ ಗೊತ್ತು. ಅದಾದ ನಂತರ ಎಷ್ಟು ಜನ ಮಂಡಲ್ ಆದಮೇಲೆ ಗ್ರಾಮ ಪಂಚಾಯತಿ ಬಂದಿದೆ, ಎಷ್ಟು ಜನ ಅಧ್ಯಕ್ಷರುಗಳು ಬಂದಿದ್ದಾರೆ. ಒಂದು ಅಂಗಡಿ ತೋರಿಸ್ಬಿಡಿ ಸರ್, ನೀವು ಒಂದು ಚಿಕ್ಕದಾಗ ಒಂದು ಅಂಗಡಿ ಕಟ್ಟೋದು ತೋರಿಸ್ಬಿಡಿ. ಎಲ್ಲೂ ಮಾಡಿಲ್ಲ. ಆಗ ಕಟ್ಟಿರೋ ಬಿಲ್ಡಿಂಗಿಗೆ ಸುಣ್ಣ ಬಣ್ಣ ಹೊಡೆಯೋಕ್ಕಾಗಿಲ್ಲ ಇವ್ರ ಕೈಯಲ್ಲಿ, ಮಂಡಲ್ ಪ್ರಧಾನರಾಗಿರೋ ಕಟ್ಟೋದು. ಆಮೇಲೆ ನಮಗೇನು ರಾಜಕೀಯ ಮೂಲೆ ಗುಂಪಾಗಿದ್ದೀವಿ, ಏನೋ ಯಾರೋ ಹೊಸದಾಗಿ ನಮ್ಮನ್ನು ರಾಜಕೀಯಕ್ಕೆ ಕರ್ಕೊಂಬಂದು ಮೇಲೆ ಕೂರಿಸ್ಬಿಟ್ಟಿದ್ದಾರೆ ಅಂತೇನಿಲ್ಲ. ನಮ್ಮ ತಾತ ಅವರು 108 ವರ್ಷ ಬದುಕಿದ್ರು. ಅವರು ಚೇರ್ಮನ್ರಾಗಿರ್ಬೇಕಾದ್ರೆ ಆಲಂಬಾಡಿ ಒಳಗಡೆ ಒಂದು ಪಂಚಾಯತಿ ಆಫೀಸ್ ಕಟ್ಟಿದ್ರು. ಆಗ ಅದು ಈಗಿನ ಲೈಬ್ರರಿ ಆಗಿದೆ, ನೀವು ನೋಡ್ಬೋದು. ಕಟ್ಟಡ ಇನ್ನೂ ಭಾಳ ಚೆನ್ನಾಗಿದೆ. ಆಮೇಲೆ ಈಗೇನು ಪಂಚಾಯತಿ ಹಾಲಿ ಕಟ್ಟಡ ಇದೆ, ಅದನ್ನು ನಮ್ಮ ತಂದೆಯವರು ಚೇರ್ಮನ್ರಾಗಿರ್ಬೇಕಾದ್ರೆ ಕಟ್ಟಿದ್ದು. ಭಾಳ ಗಟ್ಟಿಯಾಗಿದೆ ಇವಾಗಲೂ. ಆದರೆ ಅದನ್ನು ಸ್ವಲ್ಪ ಸುಣ್ಣ ಬಣ್ಣ ಹೊಡೆಯೋದು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಒಂದು 5 ವರ್ಷದಿಂದ 4-5 ವರ್ಷಕ್ಕಾದ್ರೂ ಸುಣ್ಣ ಬಣ್ಣ ಹೊಡಿಬೇಕು. ಈಗಿರ್ತಕ್ಕಂಥ ಪಾಪ ಅದಕ್ಕೆ ಸುಣ್ಣ ಬಣ್ಣ ಕೂಡ ಹೊಡೆದಿಲ್ಲ. ಈಗ ನಮ್ಮ ಪಂಚಾಯತಿ ಕಟ್ಟಡ ತಗೊಂಡೋಗಿ ಎಲ್ಲೋ ಕೆರೆಯಲ್ಲಿ ಹಾಕಿದ್ದಾರೆ. ಆಲಂಬಾಡಿ ಜೋತ್ನಹಳ್ಳಿ ಗ್ರಾಮ ಪಂಚಾಯತಿ ಇದ್ದಿದ್ದು ಏನಾಗುತ್ತೋ ಗೊತ್ತಿಲ್ಲ. ಮೊನ್ನೆ ನಮ್ಮ ಅತ್ತಿಗೆಯವರು ಎಲ್ಲ ಗ್ರಾಮಸ್ಥರು, ಎಲ್ಲ ಮುಖಂಡರು, ಎಲ್ಲರ ಸಹಕಾರ, ಶಾಸಕರ ಸಹಕಾರ ಸಮೇತ ಅಧ್ಯಕ್ಷರಾಗಿದ್ದರು.
ನಾವು ಒಳ್ಳೆ ಕಾರ್ಯಗಳು ಮಾಡಿದ್ದೀವಿ. ನಮ್ಮ ಊರಿನ ಮುಖ್ಯ ದ್ವಾರದಲ್ಲಿ ಒಂದು ಆರ್ಚ್ ಕಟ್ಟಿದ್ದೀವಿ. ಆ ಆರ್ಚ್ ಕಟ್ಟಿರೋದೇನೆಂದರೆ ಗೌರವಧನ ಬರ್ತಾಯಿತ್ತು ಅಧ್ಯಕ್ಷರಿಗೆ. ಆ ಗೌರವಧನವನ್ನು ನಮ್ಮ ಅತ್ತಿಗೆಯವರು ಯಾವತ್ತೂ ಬಳಸಿಲ್ಲ. ಆ ಗೌರವಧನ ಮತ್ತು ನಮ್ಮ ಸದಸ್ಯರು ಯಾರಿದ್ರು ಆಗ ಗ್ರಾಮ ಪಂಚಾಯತ್ ಸದಸ್ಯರುಗಳು ಅವರು ಎಲ್ಲ ಹಣದಿಂದ ಆರ್ಚನ್ನ ಕಟ್ಟಿರೋದು. ಯಾವುದೇ ರೀತಿ ಸರ್ಕಾರದ ಹಣ ಅದರಲ್ಲಿಲ್ಲ. ಆರ್ಚನ್ನ ಕಟ್ಟಿದ್ದೀವಿ ಸರ್. ಆದರೆ ನೀವು ನಿಮ್ಮ ಪಕ್ಷದಲ್ಲಿ ಇಲ್ಲ ಅಂದಿದ್ದು ಮಾತ್ರಕ್ಕೆ ಇವತ್ತು ಏನಂದರೆ ಅದು ಮಾತಾಡೋದು ಯಾಕೋ ನಮ್ಮ ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು. ನೀವು ಇದಕ್ಕೆ ಮುಂಚೆ ಒಂದು 2-3 ಸಾರಿ ಮಾತಾಡಿದ್ದೀರಾ. ನಾವು ಏನೋ ನೀವು ಭಾಳ ದೊಡ್ಡವರು, ನಾವು ಏನೋ ಮಾತಾಡ್ತಾರೆ ಅಂತ ನಾವು ಸುಮ್ಮನೆ ಇದ್ರೆ, ನೀವು ಪ್ರತಿ ಸಾರಿ ಗ್ರಾಮಕ್ಕೆ ಬಂದಾಗ್ಲೂ ಏನೋ ಒಂದು ಮಾತಾಡುವಂಥದ್ದು ಯಾಕೋ ನನ್ನ ಮನಸ್ಸಿಗೆ ಸರಿ ಹೋಗಲಿಲ್ಲ. ಹಾಗಾಗಿ ಒಂದು ಸ್ಪಷ್ಟೀಕರಣ ಮಾಧ್ಯಮದ ಮುಖಾಂತರ ಕೊಡೋಣ ಅಂತಿತ್ತು. ಎಲ್ಲದರ ಒಟ್ಟಿಗೆ ಒಂದು ಮಾತು ಹೇಳಿದ್ರು ನೀವು, ಬಸವಣ್ಣನವ್ರದ್ದು, ನಿಂದಕರಿರಬೇಕು ಹಂದಿಗಳಂತೆ ಅಂತ. ನಮಗೂ ಭಾಳ ಜನ ನಿಂದಕರಿದ್ದಾರೆ ಸರ್, ನಿಂತ್ಕೊಂಡು ಬರ್ತಾನೆ ಇದ್ದಾರೆ, ಸಹಿಸ್ಕೊಂಡು. ನಾವು ನೀವು ಹೇಳಿದ್ರಲ್ಲ, ನಿಮಗೆ ಯಾರೋ ಹಿರಿಯರು ನೀನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ನಮಗೂ ಸುಮಾರು ಜನ ಹೇಳಿದವರು ಇದ್ದಾರೆ. ನಾವು ಆ ನಿಂದಕರನ್ನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ನಾವು ಎಚ್ಚರಿಕೆಯಿಂದ ಮುಂದಿಜ್ಜೆ ನೀಡ್ತಾ ಇದ್ದೀವಿ. ಅದರಿಂದ ವೈಯಕ್ತಿಕ ನಿಂದೆಗಳು ಬೇಡ ಸರ್. ಒಬ್ಬರು ವಿರೋಧ ಪಕ್ಷದಲ್ಲಿದ್ದಾಗ ಅವರು ಕೆಟ್ಟವರು, ಆಮೇಲೆ ನಿಮ್ಮ ಪಕ್ಷಕ್ಕೆ ಬಂದಿದ್ದ ತಕ್ಷಣ ಸಡನ್ನಾಗಿ ಅವ್ರು ಒಳ್ಳೆಯವರಾಗ್ಬಿಡ್ತಾರೆ, ನಿಷ್ಠಾವಂತರಾಗ್ಬಿಡ್ತಾರೆ, ಎಲ್ಲಿದ್ದರೆ ಅಲ್ಲಿದ್ದು ಸರಿಯಾಗಿರ್ತಾರೆ ಅನ್ನೋದು ಬೇಡ ಅಂತ ಹೇಳ್ತಾ, ನಮಗೆ ರಾಜಕೀಯ ಭವಿಷ್ಯ ನಮ್ಮ ತಾತನ ಕಾಲದಿಂದನೂ ಇದೆ. ನಮ್ಮ ಗ್ರಾಮಗಳಿಗೆ ನಮ್ಮ ತಾತ ನಮ್ಮ ತಂದೆ ಏನು ಸೇವೆ ಮಾಡಿದಾರೋ, ಏನು ಜನಕ್ಕೆ ಒಂದು ಅನುಕೂಲ ಮಾಡಿದಾರೋ, ಏನೇನು ಕಾರ್ಯಕ್ರಮ ಕೊಟ್ಟಿದ್ದಾರೋ ಅವ್ರ ಆಶೀರ್ವಾದನೇ ನಮಗೆ ಇವತ್ತು ನಾವು ಏನೋ ಅಷ್ಟು ಎಷ್ಟು ಬೆಳೀಲಿಕ್ಕೆ ಕಾರಣ. ಮಂಡಲ ಪ್ರಧಾನರಾಗಿರ್ಬೇಕಾದ್ರೆ ಈಗ ಏನು ಪೊಲೀಸ್ ಠಾಣೆ ಇದೆ, ಹೊಸದಾಗಿ ಕಟ್ಟಿರೋದು, ಆಸ್ಪತ್ರೆ ಕಟ್ಟಿದ್ದಾರೆ, ಈ ಜಾಗಗಳನ್ನೆಲ್ಲ ಅವತ್ತಿನ ಕಾಲಕ್ಕೆ ಸರ್ಕಾರದ ವಶಕ್ಕಿಟ್ಟು ಅದನ್ನು ಮೀಸಲಾಗಿಟ್ಟಿದ್ರು. ನಮ್ಮ ತಂದೆ ಪ್ರಧಾನರಾಗಿರ್ಬೇಕಾದ್ರೆ ಅವರು ಏನಾದರೂ ಇವತ್ತು ನಮಗೆ ಬೂದಿಕೋಟೆಯಲ್ಲಿ, ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ಬೂದಿಕೋಟೆಯಲ್ಲಿ ಭಾಳಷ್ಟು ಜನ ಇದ್ದೀರಾ, ನಿಮಗೆ ಗೊತ್ತಿರ್ಬೋದು, ಬೂದಿಕೋಟೆಯಲ್ಲಿ ಎಲ್ಲಾದರೂ ನಮ್ಮ ತಂದೆ 1 ಅಡಿ ಜಾಗ ಇದೆ ನಮ್ಮದು. ಪ್ರಧಾನರಾಗಿದ್ದವರೆಲ್ಲ ಹೆಂಗೋ ಏನೇನೋ ಮಾಡ್ಕೊಂಡಿದ್ದಾರೆ. ಒಬ್ಬ ZP ಮೆಂಬರ್ ಆಗಿರೋರು, TP ಮೆಂಬರ್, ಎಷ್ಟೋ ಆಸ್ತಿಗಳು ಮಾಡ್ಕೊಂಡಿದ್ದಾರೆ. ನಮಗೆ ಬೂದಿಕೋಟೆಯಲ್ಲಿ 1 ಇಂಚು ಜಾಗ ಇಲ್ಲ ಸರ್. ನಾವೇನು ಬಾರ್ ಮಾಡೋರಲ್ಲ, ಇನ್ನೊಂದು ಮಾಡೋರಲ್ಲ. ನಂದಿನಿ ಪಾರ್ಲರ್ ಹಾಕಲಿಕ್ಕೆ ಜಾಗಕ್ಕೆ ಅಳೆದಾಡಿಕೊಂಡು ಪಂಚಾಯತಿಂದ ತೊಗೊಂಡಿದ್ದಾಯಿತು ನಂದಿನಿ ಪಾರ್ಲರ್ ಮಾಡಲಿಕ್ಕೆ. ಹಾಗಾಗಿ ನಮ್ಮ ತಂದೆಯವರ ಒಂದು ಕೊಡುಗೆ ಕೂಡ ಈ ಬೂದಿಕೋಟೆ ಹೋಬಳಿ ಭಾಗಕ್ಕೆ ಅವರ ರಾಜಕೀಯ ಉತ್ತುಂಗ ಜೀವನದಲ್ಲಿದ್ದಾಗ ಭಾಳ ಅಷ್ಟು ಮಾಡಿದ್ದಾರೆ. ಈಗ ಅವ್ರಿಗೆ 80 ವರ್ಷ ಆಗಿದೆ ಸರ್. ಅವ್ರ ಮಕ್ಕಳಾಗಿ ನಾವಾಗ್ಬೋದು, ನಮ್ಮ ಅಣ್ಣ ಆಗ್ಬೋದು, ಅವ್ರ ಹಾದಿಯಲ್ಲೇ ನಡ್ಕೊಂಡು ಬರ್ತಾ ಇದ್ದೀವಿ. ನಾವು ಯಾರಿಗೂ ಮೋಸ ಮಾಡಿದ್ದಿಲ್ಲ, ಏನಿಲ್ಲ. ಕೆಲವು ನಿಮ್ಮ ಜೊತೆಯಲ್ಲಿದ್ದಂಥ ಲೀಡರ್ಸು ಹೇಳಿದಂಥ ಮಾತುಗಳು ಅದನ್ನೆಲ್ಲ ಕೇಳಿ ತಾವುಗಳು ಸ್ವಲ್ಪ ನಮ್ಮನ್ನು ಕಡೆಗಣಿಸಿದ್ದು ಬಿಟ್ಟು ನಾವು ಸುಮ್ಮನೆ ಆಗಿದ್ದಾರೆ ಹೊರತು ನಾವು ನಿಮ್ಮನ್ನೆಲ್ಲೂ ವೈಯಕ್ತಿಕವಾಗಿ ದೂಷಿಸೋದಾಗಲಿ ಇನ್ನೊಂದಾಗಲಿ ಮಾಡಿಲ್ಲ. ದಯವಿಟ್ಟು ಇನ್ಮೇಲೆ ದಯವಿಟ್ಟು ವೈಯಕ್ತಿಕವಾಗಿ ನಮ್ಮನ್ನು ಹಿಡ್ಕೊಂಡು ಇವ್ರು ಮೂಲೆ ಗುಂಪಾಗ್ಬಿಟ್ಟಿದ್ರು ಅಂತೇನಿಲ್ಲ. ನಮ್ಮ ತಂದೆ ಕೂಡ ಗ್ರಾಮ ಪಂಚಾಯತಿಲಿ ಕ್ಯಾಟಗಿರಿ ಇಲ್ಲದೇ ಇದ್ದಿದ್ದರಿಂದ ನಾವು ಗ್ರಾಮ ಪಂಚಾಯತಿ ಕಂಟೆಸ್ಟ್ ಮಾಡಿಲ್ಲ ಅಷ್ಟೇ ಸರ್. 3ರಿಂದ 4 ಟರ್ಮು ಗ್ರಾಮ ಪಂಚಾಯತಿ ಕ್ಯಾಟಗಿರಿ ಇರಲಿಲ್ಲ, ಹಾಗಾಗಿ ಕಂಟೆಸ್ಟ್ ಮಾಡಿಲ್ಲ. ನಾವು ಕಂಟೆಸ್ಟ್ ಮಾಡಿದಾಗೆಲ್ಲ ಭಗವಂತ ರಾಜಕೀಯದಲ್ಲಿ ಸೋಲು ಗೆಲುವು ಎಲ್ಲ ಇದ್ದಿದ್ದೆ. 3 ಸಾರಿ TAPCMS ನಿರ್ದೇಶಕರಾಗಿದ್ದರು, 3 ಸಾರಿ APMC ನಿರ್ದೇಶಕರಾಗಿದ್ದರು, 1 ಸಾರಿ ಮಂಡಲ ಪ್ರಧಾನರಾಗಿದ್ದರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಇನ್ನು ಎಲ್ಲಿ ಮೂಲೆ ಗುಂಪಾಗಿರ್ತಾರೆ ಸರ್? ಇಷ್ಟನ್ನು ಸ್ಪಷ್ಟೀಕರಣ ಕೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.